ಬೆಂಗಳೂರಿನಲ್ಲಿರೋ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ತಾನು ಅಭಿವೃದ್ಧಿಪಡಿಸಿದ ತಳಿಗಳು ಮತ್ತು ಹೊಸ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಪ್ರತಿ ವರ್ಷ ತೋಟಗಾರಿಕಾ ಮೇಳವನ್ನ ಆಯೋಜಿಸುತ್ತೆ. ಕಳೆದ ವಾರ ನಡೆದ ಈ ಸಲದ ಮೇಳ ಕೂಡ ಕೆಲವು ವಿಶೇಷತೆಯಿಂದ ಕೂಡಿತ್ತು. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಡೆ ಅಚ್ಚ ಹಸುರಿನಿಂದ ಕಂಗೊಳಿಸೋ ತರಕಾರಿ ಬೆಳೆಗಳು, ಇನ್ನೊಂದು ಕಡೆ ಬಣ್ಣ ಬಣ್ಣದ ಹೂಗಳ ಲೋಕ, ಮತ್ತೊಂದು ಕಡೆ ಮಳಿಗೆಗಳಲ್ಲಿ ಜನಜಂಗುಳಿ. ಹೌದು, ಈ ಚಿತ್ರಣ ಕಂಡು ಬಂದಿದ್ದು ಇತ್ತೀಚೆಗೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿರೋ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ತೋಟಗಾರಿಕಾ ಮೇಳದಲ್ಲಿ. ವಿವಿಧ ಬಣ್ಣದ ಬಗೆ ಬಗೆ ಹೂಗಳ ತೋಟ ಜೊತೆಗೆ ಹಣ್ಣು ಮತ್ತು ತರಕಾರಿಗಳ ಕೃಷಿ ಪ್ರಾತ್ಯಕ್ಷಿಕೆ ನೋಡುಗರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ತೋಟಗಾರಿಕೆಗೆ ಸಂಬಂಧಪಟ್ಟ ಭರಪೂರ ಮಾಹಿತಿ ಸಿಕ್ಕ ಖುಷಿ ರೈತರ ಕಣ್ಣಲ್ಲಿತ್ತು. ಇಲ್ಲಿ ಹಣ್ಣು, ಹೂವು, ತರಕಾರಿ ಮತ್ತು ಔಷಧಿ ಸಸ್ಯಗಳ ಸುಮಾರು 250ಕ್ಕೂ ಹೆಚ್ಚು ತಳಿಗಳ ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸಲಾಗಿತ್ತು. ಈ ತೋಟಗಾರಿಕಾ ಜಾತ್ರೆಯಲ್ಲಿ ಹೂದೋಟವೇ ಮುಖ್ಯ ಆಕರ್ಷಣೀಯ ಕೇಂದ್ರವಾಗಿತ್ತು. ಇವತ್ತು ನಾವು 3 ಹೊಸ ತಳಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಏನು ಅಂತ ಹೇಳಿದರೆ ಲ್ಯಾಂಡ್ಸ್ಕೇಪ್ ವೆರೈಟಿ, ಗಾರ್ಡನ್ ವೆರೈಟಿ, ಟೆರೆಸ್ ಗಾರ್ಡನ್ ವೆರೈಟಿ, ಅರ್ಬನ್ ಹಾರ್ಟಿಕಲ್ಚರ್, ಅರ್ಬನ್ ಫ್ಲಾರಿಕಲ್ಚರ್, ಇದಕ್ಕೆ ಬೇಕಾಗುವಂಥ ಹೂಗಳು. ಅದು ಅಲ್ಲದೆ ಇದಕ್ಕೆ ಹೇಗಿದೆ ಅಂದರೆ, ಈಗ ನಾವು 3 ಮಾಡ್ತಾ ಇದ್ದೀವಿ. ಒಂದು ಅರ್ಕ ಕಿನ್ನರಿ ಅಂಥೇಳಿ ಪರ್ಫೆಕ್ಟ್ ನೀವು ಹೂವು ಅಂತ ಹೇಳ್ತೀವಿ ನಾವು ಇದನ್ನು. ಆ ಗುಲಾಬಿ ಅರಳುದಾಗಲಿ ಅದ್ರ ಬಣ್ಣ ಆಗಲಿ, ಒಂದು ಹೂ ನೋಡಿದರೆ ನಿಮಗೆ ಮನಸ್ಸಿಗೆ ಆಹ್ಲಾದತೆ ಕೊಡುತ್ತೆ. ಇನ್ನೊಂದು ನಾವು ಮಾಡ್ತಾ ಇರೋದು ಅರ್ಕ ಸಿಂಚನ ಅಂತ. ಇದು ಕೆಂಪು ಹೂವು, ಚಿಕ್ಕ ಚಿಕ್ಕ ಹೂವು, ಬಟನ್ ರೋಸು. ಇದು ಹೆಂಗಿದೆ ಅಂದರೆ ಎಲೆಯೂ ಕೂಡ ಇದರದ್ದು ತುಂಬ ಡಾರ್ಕ್ ಗ್ರೀನ್ ಆಗಿದೆ. ಇದ್ರ ಮೇಲೆ ಸಿಂಪಡಣೆ ಬಿಟ್ಟಂಗಿರುತ್ತೆ, ಅದಕ್ಕೆ ಸಿಂಚನ ಅಂತ ಹಾಕಿದ್ದೀವಿ. ತುಂಬ ಹೂಗಳು ಬರ್ತವೆ. ನೀವು ಮನೇಲಿ ಒಂದು ಗಿಡ ಇಟ್ಕೊಂಡ್ರೆ ದಿನಾ ನಿಮಗೆ ಬೇಕಾದಷ್ಟು ಹೂ ಕೊಯ್ಯಕ್ಕೆ ಸಿಗುತ್ತೆ. ಇದು ಅರ್ಕ ಸಿಂಚನ ಅಂತ ಹೇಳ್ಕೊಂಡು. ಹಾಗೆ ಇನ್ನೊಂದು ನಾವು ಮಾಡ್ತಾ ಇರೋದು ಅರ್ಕ ಶರ್ಮಿಲಿ ಅಂತ. ಗುಲಾಬಿ ಅಂದರೆ ಒಂಥರ ಸುಂದರ, ಅದು ಗುಲಾಬಿ ಹೂವು, ಗುಲಾಬಿ ಹೂವಿನ ರಾಣಿ ಬೇಕಾದಷ್ಟು ಕೇಳಿದ್ದೀರಾ. ಈ ಶರ್ಮಿಲಿದು ಮುಖ್ಯ ಏನು ಅಂತ ಹೇಳಿದರೆ, ಈ ಹೂವು ಬಣ್ಣ ಹೇಗೆ ಬದಲಾಗುತ್ತೆ ಅಂದರೆ, ಒಂದೇ ಹೂವಲ್ಲ, ನಿಮ್ಗೆ ಒಂದೇ ಬಣ್ಣ ನೋಡಿ ಹೂವು ಬೇಜಾರಾಗೋಗುತ್ತೆ. ಒಂದೇ ಗಿಡ ನನಗೆ ಹಾಕೋಕ್ಕೆ ಜಾಗ ಇರೋದು, ಆದರೆ ನನಗೆ ಬಣ್ಣದ ಹೂವು ನೋಡಬೇಕು ಅಂತ ಆಸೆ ಇರುತ್ತೆ, ಅಥವಾ ನನ್ನ ಗಾರ್ಡನ್ನು ದಿನಕ್ಕೊಂದು ಬಣ್ಣ ತೋರಿಸ್ಬೇಕು ಅಂತ ಆಸೆ ಇರುತ್ತೆ. ಇದು ಈ ಶರ್ಮಿಲಿ. ಇಲ್ಲಿ ಒಂದು ಓವರ್ ಆಲ್ ಗಾರ್ಡನ್ ವ್ಯೂ ಸಿಗ್ತಾ ಇದೆ. ಒಂದು ಗಾರ್ಡನ್ ಅಂದರೆ ಒಂದು 2 ಫ್ಲವರ್ 3 ಫ್ಲವರ್ ಆ ಥರ ಇರುತ್ತೆ. ಬಟ್ ಇಲ್ಲಿ ನನಗೆ ಬೇರೆ ಬೇರೆ ಥರ ಇರೋದು ಸಿಕ್ತು. ಆ್ಯಂಡ್ ಸ್ಪೆಷಲಿ ನನಗೆ ಎಷ್ಟೊಂದು ವೆಜಿಟೇಬಲ್ಸ್ ಆ ಥರ ಎಲ್ಲ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲಿ ನಿಯಾನ್ ಕಲರ್ ಕ್ಯಾಪ್ಸಿಕಮ್ ಎಲ್ಲ ಇದೆ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಟು ವಾಚ್. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಅದನ್ನು ಕ್ರಾಸ್ ಬ್ರೀಡ್ ಮಾಡಿಬಿಟ್ಟು ಎಲ್ಲ ಫ್ಲವರ್ಸ್ ಎಲ್ಲ ಅವರೇ ಇದು ಮಾಡ್ತಿದ್ದಾರೆ. ಅದು ತುಂಬ ಒಂದು ರೇರ್ ಸೈಟ್ ನೋಡೋದಕ್ಕೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಇಟ್ ವಾಸ್ ರಿಯಲಿ ಸ್ಪೆಷಲ್ ಈವೆಂಟ್ ಅಂತ ಹೇಳ್ಬೋದು. ನನಗೆ ಫಸ್ಟ್ ಮ್ಯಾರಿಗೋಲ್ಡ್ ಅದೆಲ್ಲ ಬರೀ 2 ಇರುತ್ತೆ ಅಂದ್ಕೊಂಡಿದ್ದೆ. ಇಲ್ಲೆಲ್ಲ ಫುಲ್ ವೆರೈಟೀಸ್, ಹೈಬ್ರಿಡ್ ಎಲ್ಲ ಫುಲ್ ವೆರೈಟೀಸ್ ಆಗಿದೆ. ಅಲ್ಲಿ ಫ್ರೂಟ್ಸಲ್ಲಿ ಮ್ಯಾಂಗೋ ವೆರೈಟೀಸ್ ಬರೀ ಒಂದು 5 ಗೊತ್ತಿತ್ತು, ಬಟ್ 300 ವೆರೈಟೀಸ್ ಇದೆ ಅಂತ ಫುಲ್ ಶಾಕ್ ಆಯಿತು. ಒಳ್ಳೆ ಇಡೀ ದುನಿಯಾನೇ ಇಲ್ಲಿರೋ ಥರ ಅನಿಸ್ತಿದೆ. ಇನ್ನು ಐಐಎಚ್ಆರ್ ಸಂಸ್ಥೆ ವಿವಿಧ ಹೂವಿನ ಬೆಳೆಗಳಲ್ಲಿ 10 ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಕೆಲವು ತಳಿಗಳನ್ನ ಈ ವರ್ಷವಷ್ಟೇ ಬಿಡುಗಡೆ ಮಾಡಿದೆ. ಗ್ಲಾಡಿಯೋಲಸ್, ಸೇವಂತಿಗೆ, ಕನಕಾಂಬರ, ಜರ್ಬೆರಾ, ಗುಲಾಬಿ, ಸೇವಂತಿಗೆ, ಆಸ್ಟರ್, ಸುಗಂಧರಾಜ ಹೀಗೆ ವಿವಿಧ ಹೂಗಳಲ್ಲಿ ಬಿಡುಗಡೆಗೊಂಡ ಮತ್ತು ಈಗಾಗಲೇ ಪ್ರಚಲಿತದಲ್ಲಿರೋ ತಳಿಗಳು ಹಾಗೂ ಅವುಗಳ ವಿಶೇಷತೆ ಬಗ್ಗೆ ಅಲ್ಲಿ ನೆರೆದ ರೈತರು ವಿಜ್ಞಾನಿಗಳಿಂದ ಮಾಹಿತಿ ಪಡೆದರು. ಈಗ ನಮ್ಮ ಸಂಸ್ಥೆಯಲ್ಲಿ ಈಗ ನೀವು ಏನು ನೋಡ್ತಿರ್ಬೋದು, ಈಗ ಫ್ಲವರ್ ಕ್ರಾಪ್ ಡೆಮಾನ್ಸ್ಟ್ರೇಷನ್ ಅಂದರೆ ಹೂವಿನ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಇದರಲ್ಲಿ ಏನು ನೋಡ್ಬೋದು ಅಂತ ಹೇಳಿದರೆ, ನಮ್ಮ ಹಲವಾರು ಹೂಗಳಿದೆ. ಅದರಲ್ಲಿ ಹಲವಾರು ಹೂಗಳಲ್ಲಿ ಯಾವ ತಳಿಗಳಿದೆ, ಹೊಸ ತಳಿಗಳನ್ನು ಏನು ಡೆವಲಪ್ ಮಾಡಿದ್ದೀವಿ ಅದನ್ನು ನಾವು ಇಲ್ಲಿ ಬೆಳೆದಿದ್ದೀವಿ. ಗ್ಲಾಡಿಯೋಲಸ್ ಅಂತ ಗೊತ್ತಿರ್ಬೋದು. ಇದರಲ್ಲಿ ಮುಖ್ಯವಾಗಿ ಹೂವು ಅಥವಾ ಬೊಕ್ಕೆ ಇದು ಪರ್ಪಸ್ ಆಗಿ ಉಪಯೋಗಿಸ್ತಾರೆ. ಈಗ ಇಲ್ಲಿ ನೋಡ್ತಿರಬಹುದು ನೀವು, ಹಲವಾರು ಬಣ್ಣದ ಹೂಗಳಿದೆ. ಇದರಲ್ಲಿ ನಾವು ಮುಖ್ಯವಾಗಿ 2 ಉದ್ದೇಶ ಅಂದರೆ, ಒಂದು
ಗುಣಮಟ್ಟಕ್ಕೆ ಅಥವಾ ಹೊಸ ಹೊಸ ಕಲರಿಗೆ ನಾವು ಉತ್ತೇಜನ ಕೊಟ್ಟಿದ್ದೀವಿ. ಇನ್ನೊಂದು ಈಗ ನಮ್ಮ ರೈತರು ಬೆಳಿಬೇಕಾದರೆ ಫ್ಯೂಜೇರಿಯಂ ವಿಲ್ಟ್ ಅಂತ ಒಂದು ರೋಗ, ಈ ರೋಗ ನಿರೋಧಕ ಶಕ್ತಿಯುಳ್ಳ ಅರ್ಕ ಆಯುಷ್, ಅರ್ಕ ಅಮರ್ ಎಂಬ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ನಾವು ರೀಸೆಂಟಾಗಿ ಅಂದರೆ ಇತ್ತೀಚೆಗೆ ವೈಲೆಟ್ ಕಲರ್ ತಳಿಯನ್ನು ಬೆಳೆದಿವಿ. ಅದಕ್ಕೆ ಹೆಸರು ಅರ್ಕ ಪ್ರಥಮ್ ಅಂತ ಇಟ್ಟಿದ್ದೀವಿ. ಇದು ಭಾರಿ ಅರ್ಲಿ ವೆರೈಟಿ ಬರ್ತದೆ ಮತ್ತು ಮಲ್ಟಿಪ್ಲಿಕೇಶನ್ ರೇಟು ಚೆನ್ನಾಗಿದೆ. ಮುಖ್ಯವಾಗಿ ಇನ್ನೊಂದು ಕ್ರಾಪ್ ಅಂತ ಹೇಳಿದರೆ ಕನಕಾಂಬರ. ಈ ಕನಕಾಂಬರದಲ್ಲಿ ನೀವು ನೋಡಿರ್ಬೋದು, ಈಗ ಲೋಕಲ್ ವೆರೈಟಿ ಇದೆ. ಲೋಕಲ್ ವೆರೈಟಿಯಲ್ಲಿ ವಿಲ್ಟ್ ರೋಗದಿಂದ ಅಂದರೆ ಭಾರಿ ಸತ್ತೋಗ್ತದೆ. ಆದ್ದರಿಂದ ರೈತರಿಗೆ ಹೆಚ್ಚಾಗಿ ಸಮಸ್ಯೆಗಳು ಉದಾಹರಣೆ. ಆದರೆ ನಮ್ಮ ತಳಿಗಳು ಏನಾಗಿದೆ ಅಂತ ಹೇಳಿದರೆ ಅದರ ರೋಗ ನಿರೋಧಕ ಶಕ್ತಿಯನ್ನು ಇಟ್ಕೊಂಡಿದೆ. ಇದರಿಂದ ನಾವು ಬೆಳೆದ್ರಿಂದ ನಮಗೆ ರೈತರ ಒಳ್ಳೆಯ ಆದಾಯನೂ ಸಿಗ್ಬೋದು. ಮ್ಯಾರಿಗೋಲ್ಡ್ ಎಂಬ ಭಾಳ ಪ್ರಸಿದ್ಧಿಯಾಗಿದೆ. ಇದರಲ್ಲಿ ಮ್ಯಾರಿಗೋಲ್ಡಲ್ಲಿ ಎರಡು ವಿಧಾನ, ಒಂದು ಬಣ್ಣ ಅಂದರೆ ಈಗ ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣ ಇರ್ತದೆ. ಆದರೆ ಮುಖ್ಯವಾಗಿ ಈಗ ನಾವು ಸರ್ವೇ ಸಾಮಾನ್ಯ ನೋಡ್ತೀವಿ, ಅದು ಬೀಜದಿಂದ ಬೆಳಿತೀವಿ ಮ್ಯಾರಿಗೋಲ್ಡನ್ನು, ಅದೇ ಆ ಚೆಂಡು ಹೂವನ್ನು. ಆದರೆ ನಮ್ಮ ಸಂಸ್ಥೆಯಿಂದ ಅರ್ಕ ಬಂಗಾರ 2 ಮತ್ತು ಅರ್ಕ ಅಗ್ನಿ ಅಂತ ಏನು ಹೇಳ್ತಿದ್ವಿ, ಈ ತಳಿಗಳು ಹೆಚ್ಚಾಗಿ ಒಂದು ಕಂಪಲ್ಸರಿಯಾಗಿ ಅದನ್ನು ಕಟಿಂಗ್ಸಲ್ಲಿ ಬೆಳಿಬೇಕು. ಕಟಿಂಗ್ಸಿಂದ ಮಾಡಿದರೆ ಅದು ರೂಟೆಡ್ ಕಟಿಂಗ್ಸ್ ನಾವು ಸಪ್ಲೈ ಮಾಡ್ತೀವಿ ನಮ್ಮ ಸಂಸ್ಥೆಯಿಂದ. ಅದನ್ನು ಬೆಳೆದಿಂದ ಏನು ಅಡ್ವಾಂಟೇಜ್ ಇದರಿಂದ ಅಂತ ಹೇಳಿದರೆ, ಈಗ ಬೀಜದಿಂದ ಬೆಳೆದಾಗ ಕೆಲವಾಗಿ ಸಮಸ್ಯೆಗಳು ಇರ್ತದೆ, ಕೆಲವು ಎಲ್ಲ ಸಿಂಗಲ್ಸು ಬರ್ತದೆ. ಆದರೆ ನಮ್ಮ ತಳಿಗಳು ಯಾವಾಗ ಇದನ್ನು ಕಟಿಂಗ್ಸಲ್ಲಿ ಕೊಡ್ತೀವಿ ಅದು ಡಬಲ್ಸ್ ಆಗಿರ್ತದೆ, ಯೂನಿಫಾರ್ಮ್ ಆಗಿ ಗ್ರೋತ್ ಇರ್ತದೆ. ನಮ್ಮ ವಿಭಾಗದಲ್ಲಿ ಹೂವು ಅಷ್ಟೇ ಅಲ್ಲ, ಇನ್ನು ಔಷಧಿ ಸಸ್ಯದ ಬೆಳೆಗಳನ್ನು ಬೆಳೆದಿದ್ದೀವಿ. ಇಲ್ಲಿ ತೋಟಗಾರಿಕೆ ಮೇಳ ಅಂತ ಮಾಡ್ತಾಯಿದ್ರು. ಆವಾಗ ನಮ್ಮ ತೋಟಗಾರಿಕೆ ಇಲಾಖೆಯವರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಾಗ ನಾನು ಇಲ್ಲಿ ನೋಡಿದಾಗ ಇದು ಹೈಬ್ರಿಡ್ ತಳಿಗಳ ಬಗ್ಗೆ ಇಲ್ಲಿ ಮಾಹಿತಿ ಸಿಕ್ತು ನನಗೆ. ಆವಾಗ ನಾನು ಹಂತವಾಗಿ ಅದನ್ನು ಅಂಬರ, ಶ್ರಾವ್ಯ, ಕನಕ ಅಂತಿವೆಲ್ಲ ವೆರೈಟಿಗಳಿದ್ದವು. ಅದರಲ್ಲಿ ನಾನು ನ್ಯಾಚುರಲ್ ಕಲರ್ ಆದಂಥ ನಮ್ಮ ಹಳೆ ಕನಕಾಂಬರದ ನ್ಯಾಚುರಲ್ ಕಲರ್ ಅಂಬರ ಇತ್ತು, ಅದನ್ನು ಆಯ್ಕೆ ಮಾಡ್ಕೊಂಡೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶ್ರೇಯನೂ ಆಯ್ಕೆ ಮಾಡ್ಕೊಂಡೆ. ಇನ್ನು ಉಳಿದಂಥವೆಲ್ಲ ಒಂದು 50 ಗಿಡ ಕನಕ, ಶ್ರಾವ್ಯವೆಲ್ಲ ಹಾಕಿದೆ. ಅಂದರೆ ನಮ್ಮ ನಾಟಿ ಗಿಡಕ್ಕೆ ಇದಕ್ಕೆ ಏನಪ್ಪ ವ್ಯತ್ಯಾಸ ಅಂತಂದರೆ, ಆ ನಾಟಿ ಗಿಡದಲ್ಲಿ ಹಾಕಿದ ಮೇಲೆ 2 ತಿಂಗಳು ಬೇಕು ಹೂ ಸ್ಟಾರ್ಟ್ ಆಗಬೇಕಾದ್ರೆ. ಇದರಲ್ಲಿ ರೂಟ್ ಮಾಡಿರೋದ್ರಿಂದ ಒಂದು 15-20 ದಿವಸಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ. ಈ ಬಾರಿ ತರಕಾರಿ ಬೆಳೆಗಳಲ್ಲಿ ರೈತರ ಗಮನ ಸೆಳೆದಿದ್ದು ಪ್ಯಾಟಿ ಪ್ಯಾನ್ ಅನ್ನೋ ವಿದೇಶಿ ಕುಂಬಳ. 3 ತಿಂಗಳಿಗೆ ಕೊಯ್ಲಿಗೆ ಬರುವ ಇದು ತನ್ನ ಆಕಾರ ಮತ್ತು ಬಣ್ಣದಿಂದ ನೋಡುಗರ ಗಮನ ಸೆಳೆಯಿತು. ವಿಶೇಷತೆಯಿಂದ ಕೂಡಿರುವ ಇದು ಅಧಿಕ ಇಳುವರಿ ನೀಡಬಲ್ಲದು. ಇಲ್ಲಿ ನೀವು ನೋಡ್ತಾ ಇರೋದು ದಂಟು ಸೊಪ್ಪಿನ ಬೆಳೆ. IIHR ಸಂಸ್ಥೆ ಇದರಲ್ಲಿ 4 ಮುಖ್ಯ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಇವುಗಳಲ್ಲಿ ಕೆಲವು ವಿಶೇಷ ಗುಣಗಳಿದ್ದು ಹೆಚ್ಚು ಸೊಪ್ಪಿನ ಇಳುವರಿ ನೀಡುವ ಗುಣವನ್ನ ಹೊಂದಿದೆ. ದಂಟಿನಲ್ಲಿ ನಮಗೆ 4 ತಳಿ ಉಂಟು. ಅದರಲ್ಲಿ ಒಂದು ಸುಗುಣ, ಒಂದು ಅರುಣಿಮ, ಸಂರಕ್ಷ, ವರುಣ ಅಂತೇಳಿ. ಸುಗುಣಂಬ ಒಂದು ತಳಿ, ಇದು ಹೆಕ್ಟರಿಗೆ 30-35 ಟನ್ ಕೊಡುತ್ತೆ. ಇದನ್ನು ಯೂಶಲಿ ಪ್ರಿಪೇರ್ ಬಂದು ಈ ಬೆಂಗಳೂರು ಗ್ರಾಮಾಂತರ, ತುಮಕೂರು ಈ ಭಾಗದಲ್ಲೆಲ್ಲ ಜನ ತುಂಬ ಇಷ್ಟಪಡ್ತಾರೆ. ಇದು ಬಂದು ಮಲ್ಟಿ ಕಟ್ಟು, 3-4 ಟೈಮ್ ಕಟ್ ಮಾಡ್ಬೋದು. ಫಸ್ಟ್ ಕಟ್ಟು 35 ಡೇಸ್ ಆದಟಿಗೆ ಒಂದು ಕಟ್ ಸ್ಟಾರ್ಟ್ ಆಗುತ್ತೆ. ಅದರಂತೆ 20 ಡೇಸ್ ಇಂಟರ್ವಲ್ನಲ್ಲಿ 3 ಟೈಮಿಂದ 3-4 ಟೈಮ್ ಕಟ್ ಮಾಡ್ಬೋದು. ಅದು ಬಂದು ಅರುಣಿಮ ಅಂತೇಳಿ. ಇದು ಕೂಡ ಮಲ್ಟಿ ಕಟ್ಟು, 2-3 ಟೈಮ್ ಕಟ್ ಮಾಡ್ಬೋದು. ಇದು ಬಂದು ಹೆಕ್ಟ್ರಿ ಬಂದು 26 ಟನ್ನು. ಇದನ್ನು ಮೈಸೂರು, ಮಂಗಳೂರು, ಕೇರಳ ಭಾಗದಲ್ಲಿ ಪ್ರಿಪೇರ್ ಮಾಡ್ತಾರೆ. ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ. ಇನ್ನೊಂದು ಬಂದು ಸಂರಕ್ಷ ಅಂತ ಒಂದು ತಳಿ, ಅದು ಪೂಲಿಂಗ್ ಟೈಪು, ಒಂದೇ ಟೈಮ್ ಕಿತ್ಕೊಳ್ಳೋದು. ಅದು ಒಂದು 10-12 ಟನ್ ಹೆಕ್ಟ್ರಿ ಕೊಡುತ್ತೆ. ಅದನ್ನು 30-35 ಡೇಸ್ದಾಗ ಕಟಾವು ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಮೇಳದಲ್ಲಿ ವಿಜ್ಞಾನಿಗಳು ರೈತರ ಸಮಸ್ಯೆಗಳನ್ನು ಆಲಿಸಿ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಿದ್ದು ವಿಶೇಷವಾಗಿತ್ತು. ಕೆಲವು ಮಳಿಗೆಗಳಲ್ಲಿ ಯಂತ್ರೋಪಕರಣ, ತರಕಾರಿ ಬೀಜ, ಹೂವು ಮತ್ತು ಹಣ್ಣಿನ ಸಸಿಗಳನ್ನ ಖರೀದಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಒಟ್ಟಾರೆ 3 ದಿನಗಳ ಕಾಲ ನಡೆದ ಈ ರಾಷ್ಟ್ರೀಯ ತೋಟಗಾರಿಕಾ ಮೇಳದಲ್ಲಿ ಜಾತ್ರೆಯಂತೆ ವಾತಾವರಣ ಕಂಡುಬಂತು. ರೈತರು, ವಿದ್ಯಾರ್ಥಿಗಳು, ಸ್ಥಳೀಯರು ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ರೈತರು ಆಗಮಿಸಿ ಈ ಮೇಳದ ಪ್ರಯೋಜನ ಪಡೆದುಕೊಂಡ್ರು. ಬೋರ್ಡೋ ದ್ರಾವಣ ತೋಟಗಾರಿಕೆ ಬೆಳೆಗಳಲ್ಲಿ ಕಂಡುಬರುವ ಕೆಲವು ರೋಗಗಳಿಗೆ ಇದು ರಾಮಬಾಣ. ಸಾಮಾನ್ಯವಾಗಿ ಇದನ್ನ 1% ಪ್ರಮಾಣದಲ್ಲಿ ಬಳಸಲಾಗುತ್ತೆ. ರೋಗಗಳ ನಿಯಂತ್ರಣಕ್ಕೆ ದುಬಾರಿ ಔಷಧಿಗಳನ್ನ ಸಿಂಪರಣೆ ಮಾಡೋ ಬದಲು ರೈತರು ಮನೆಯಲ್ಲೇ ಇದನ್ನ ಕಡಿಮೆ ಖರ್ಚಿನಲ್ಲಿ ತಯಾರಿಸಿಕೊಂಡು ಬಳಕೆ ಮಾಡಬಹುದು ಅಂತಾರೆ
ತಜ್ಞರು. ಬೋರ್ಡೋ ದ್ರಾವಣ ಅಥವಾ ಬೋರ್ಡೋ ಮಿಕ್ಸ್ ಅನ್ನೋದು ಕಾಪರ್ ಸಲ್ಫೇಟ್ ಮತ್ತು ಸುಣ್ಣದ ಮಿಶ್ರಣ. ಇಂದು ಇದನ್ನ ಶಿಲೀಂಧ್ರನಾಶಕವಾಗಿ ಅಷ್ಟೇ ಅಲ್ಲ, ಬ್ಯಾಕ್ಟೀರಿಯಾದಿಂದ ಬರೋ ರೋಗಗಳ ನಿಯಂತ್ರಣಕ್ಕೂ ಉಪಯೋಗಿಸಲಾಗ್ತಾ ಇದೆ. ವಿವಿಧ ಬೆಳೆಗಳಲ್ಲಿ ರೋಗಗಳ ನಿಯಂತ್ರಣಕ್ಕೆ ಮುಂಜಾಗ್ರತೆ ಕ್ರಮವಾಗಿ 1% ಪ್ರಮಾಣದಲ್ಲಿ ಸಿಂಪರಣೆ ಮಾಡೋದುಂಟು. ಇದನ್ನ ಕಡಿಮೆ ವೆಚ್ಚದಲ್ಲಿ ತಯಾರಿಸಿಕೊಳ್ಳಬಹುದಾಗಿದ್ದು, ವೈಜ್ಞಾನಿಕ ವಿಧಾನವನ್ನ ಅನುಸರಿಸೋದು ಬಹುಮುಖ್ಯ ಅಂತಾರೆ ತಜ್ಞರು. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂದರೆ 1% ಬೋರ್ಡೋ ದ್ರಾವಣವನ್ನು ತಯಾರಿಸ್ತಾರೆ. ಸೊ 1 ಬೋರ್ಡೋ ದ್ರಾವಣ ಅಂದರೆ 100 ಲೀಟರ್ ಬೋರ್ಡೋ ದ್ರಾವಣವನ್ನು ತಯಾರಿಸಬೇಕಂದ್ರೆ ನಮಗೆ ಏನಪ್ಪ ಅಂದರೆ 1 kg ಮೈಲುತುತ್ತೆ, ಅದೇ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಈ ಒಂದು ಚೂನ ಅದು ಅಂದರೆ 400 ಗ್ರಾಮ್ ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಸೊ ನಾವು 2 ಬಕೆಟ್ಗಳನ್ನು ಇಟ್ಟಿದ್ದೀವಿ. ಇದು 50 ಲೀಟರ್ ನೀರನ್ನು 2 ಬಕೆಟ್ನಲ್ಲಿ ಸಪ್ರೇಟ್ ಆಗಿ ಇಟ್ಟಿದ್ದೇವೆ. ಅದೇ ರೀತಿಯಾಗಿ ಇದು ಮೈಲುತುತ್ತೆ ಕಾಪರ್ ಸಲ್ಫೇಟ್, ಇದು 1 kg ಇದೆ. ಇದನ್ನು ನಾವು ಸಪ್ರೇಟ್ ಆಗಿ 50 ಲೀಟರ್ ನೀರಿನಲ್ಲಿ ಮೊದಲಿಗೆ ಕರಿಸಿಕೊಳ್ಬೇಕಾಗುತ್ತದೆ. ಇದು pH ಪೇಪರ್ ಈ ಬೋರ್ಡೋ ದ್ರಾವಣ ತಯಾರಿಸಲು ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯಾಕಪ್ಪ ಅಂದ್ರೆ ನಾವು ಸುಣ್ಣ ಮತ್ತು ಕಾಪರ್ ಸಲ್ಫೇಟ್ ಎರಡನ್ನೂ ನಾವು ಮಿಕ್ಸ್ ಮಾಡ್ತಾ ಹೋದರೆ ಸೊ 7 pH ಬರೋಕ್ಕೆ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ವೈಜ್ಞಾನಿಕವಾಗಿ ನಾವು ಬೋರ್ಡೋ ದ್ರಾವಣ ತಯಾರಿಸಲು ಈ pH ಪೇಪರ್ ಅನ್ನ ಉಪಯೋಗಿಸಬೇಕಾಗ್ತದೆ. ಮೈಲುತುತ್ತೆಯನ್ನು ಏನ್ ಮಾಡಬೇಕಪ್ಪ ಅಂದ್ರೆ ಒಂದು ಬಟ್ಟೆಯಲ್ಲಿ ಹಾಕೊಂಡು ನಾವು ಏನು 50 ಲೀಟರ್ ಸಪ್ರೇಟ್ ಆಗಿ 2 ಬಕೆಟ್ ಮಾಡ್ತೇವೆ. ಒಂದರಲ್ಲಿ 50 ಲೀಟರ್ ನೀರಿನಲ್ಲಿ ಏನಪ್ಪಾ ಅಂದ್ರೆ ಈ ಮೈಲುತುತ್ತೆಯನ್ನ ಬಟ್ಟೆಯಲ್ಲಿ ಹಾಕಿ ಅದನ್ನು ನಿಧಾನವಾಗಿ ಗಂಟು ಕಟ್ಟಿ ಎದ್ದುತ್ತಾ ಹೋದಂಗೆ ಏನಾಗ್ತಂದ್ರೆ ನಿಧಾನವಾಗಿ ಅದು ಮೈಲುತುತ್ತೆ ಏನಪ್ಪಾ ಅಂದ್ರೆ ನೀರಿನಲ್ಲಿ ಕರಗ್ತಾ ಹೋಗ್ತದೆ. ಕೆಲವೊಂದು ರೈತರು ಏನು ಮಾಡ್ತಾರಪ್ಪ ಅಂದರೆ ರಾತ್ರಿನೇ ಏನಪ್ಪ ಅಂದರೆ ನೀರಿನಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ಅದನ್ನು ತೆಗೆದು ಉಪಯೋಗಿಸ್ತಕ್ಕಂಥದ್ದು ಅಥವಾ ಬಿಸಿ ನೀರಿನಲ್ಲಿ ಕರಗಿಸ್ತಕ್ಕಂಥದ್ದು ಈ ರೀತಿ ಮಾಡ್ತಾರೆ. ಅದು ವೈಜ್ಞಾನಿಕವಾಗಿರೋದಿಲ್ಲ. ಇಮಿಡಿಯೇಟಾಗಿ ಈ ರೀತಿ ಸ್ಲೋ ಆಗಿ ಎತ್ತಾ ಹೋದರೆ ಮೈಲುತುತ್ತೆ ಏನಾಗುತ್ತೆ ನೀರಿನಲ್ಲಿ ಕರಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಬಕೆಟಲ್ಲಿ ನಾವು 50 ಲೀಟರ್ ನೀರನ್ನು ತೆಗೆದುಕೊಂಡಿದ್ದೀವಿ. ಆ ಒಂದು 50 ಲೀಟರ್ ನೀರಿನಲ್ಲಿ ನಾವೇನಾದ್ರು ಈ ಸುಣ್ಣ ಇದೆಯಲ್ಲ, ಈಗ ಇನ್ಸ್ಟೆಂಟ್ ಮಾರ್ಕೆಟಲ್ಲಿ ದೊರೆತಕ್ಕಂಥ ಈ ಸುಣ್ಣವನ್ನು ಅದರಲ್ಲಿ ಕರಿಸ್ಕೊಳ್ಬೇಕಾಗ್ತದೆ. ಸೊ ಇದು 50 ಲೀಟರ್ ನೀರಿಗೆ ಏನಪ್ಪಾ ಅಂದ್ರೆ 400 ಗ್ರಾಮ್ ಈ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸುಣ್ಣವನ್ನು ಹಾಕಿ ಕಲಗಿಸ್ಬೇಕಾಗ್ತದೆ. ಈ ರೀತಿ ನಾವು 2 ಬಕೆಟ್ಗಳನ್ನು ಸಪರೇಟ್ ಆಗಿ ಒಂದರಲ್ಲಿ ಮೈಲುತುತ್ತೆ ಮತ್ತೊಂದರಲ್ಲಿ ಸುಣ್ಣವನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಈ ಕರಗಿದ ನಂತರ ಇದನ್ನೇನಪ್ಪಾ ಅಂದ್ರೆ ನಾವು 3ನೇ ಬಕೆಟ್ನಲ್ಲಿ ಸಮ ಪ್ರಮಾಣದಲ್ಲಿ ಹಾಕ್ತಾ ಆನಂತರ ಕಟ್ಟಿಗೆಯಿಂದ ಅದನ್ನ ನಾವೇನಂದ್ರೆ ಕಲಕ್ತಾ ಹೋಗ್ಬೇಕಾಗ್ತದೆ. ಕಾಪರ್ ಸಲ್ಫೇಟ್ ದ್ರಾವಣ ಸಂಪೂರ್ಣವನ್ನ ಹಾಕಬೇಕು. ಆ ನಂತರ ಸುಣ್ಣದ ಏನಪ್ಪಾ ಅಂದ್ರೆ ಒಂದು 10 ಲೀಟರ್ ಅಷ್ಟು ದ್ರಾವಣನ ಹಾಕದೆ ಹಾಗೆ ಇಟ್ಕೊಂಡು ಸೊ ಒಂದು ಟೈಮ್ ನಾವೇನಪ್ಪ ಅಂದ್ರೆ pH ಅನ್ನ ಚೆಕ್ ಮಾಡಬೇಕಾಗುತ್ತೆ. pH ಪೇಪರ್ ಅಲ್ಲಿ ಒಟ್ಟಾರೆಪ್ಪ ಅಂದ್ರೆ 1 ರಿಂದ 14 pH ಇರ್ತದೆ. ಸೊ ಇಲ್ಲಿ ನಾವೇನಪ್ಪ ಅಂದ್ರೆ ಇದೊಂದು ಪೇಪರ್ ಅನ್ನ ಏನಪ್ಪ ದ್ರಾವಣದಲ್ಲಿ ಎದ್ದಿದಾಗ ಸೊ ಈಗ ನಮ್ಗೆ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ 6 pH ಅನ್ನು ಬಂದಿದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವೊಂದು 7 pH ಬರೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸುಣ್ಣದ ನೀರನ್ನು ಮತ್ತೆ ಇದಕ್ಕೆ ಮಿಶ್ರಣ ಮಾಡಬೇಕಾಗ್ತದೆ. pH ಅನ್ನು ಚೆಕ್ ಮಾಡೋಣ ಎಷ್ಟಿದೆ pH ಅಂತ. ಸೊ ಈ ದ್ರಾವಣ ಏನಪ್ಪಾ ಅಂದ್ರೆ ಈಗ pH 7ಕ್ಕೆ ಏನಂದ್ರೆ ಅಡ್ಜಸ್ಟ್ ಆಗಿದೆ. ಅಂದ್ರೆ ಈ ರೀತಿ ನಮಗೆ ಏನಂದ್ರೆ pH ಪೇಪರ್ ಇದ್ದಿದ್ದಾಗ ಈ ಕಲರ್ ಮತ್ತು ಇಲ್ಲಿ pH ಹಾಳೆ ಮೇಲೆ ಇರ್ತಕ್ಕಂಥ ಕಲರ್ 2 ಸಮ ಪ್ರಮಾಣದಲ್ಲಿ ಕಾಣಬೇಕಾಗ್ತದೆ. ಇಲ್ಲೇನಪ್ಪಾ ಅಂದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಈಗ ನಮಗೆ ಸುಣ್ಣದ ನೀರು ಏನಪ್ಪಾ ಅಂದ್ರೆ ಇಷ್ಟು ಇಳಿದಿದೆ ಅಂದ್ರೆ ಇದು ಸರಿಸುಮಾರು 4-5 ಲೀಟರ್ ಅಷ್ಟು ನೀರಿದೆ. ಸೊ ಈ ನೀರನ್ನು ನಾವೇನಾದ್ರೂ ಸುಣ್ಣದ ನೀರನ್ನ ಚೆಲ್ಲಿಬಿಟ್ಟು ಇದರಷ್ಟೇ ಫ್ರೆಶ್ ನೀರನ್ನ ನಾವೇನಪ್ಪಾ ಅಂದ್ರೆ ಆ ದ್ರಾವಣಕ್ಕೆ ಹಾಕೊಂಡು ಒಟ್ಟಾರೆ ಆಗ್ಯಪ್ಪ ಅಂದ್ರೆ 100 ಲೀಟರ್ಗೆ ನಾವು ಮೇಕಪ್ ಅನ್ನ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಬೋರ್ಡೋ ದ್ರಾವಣವನ್ನ ವಿವಿಧ ರೋಗಗಳ ಹತೋಟಿಗೆ ಬಳಸಲಾಗುವುದು. ಸಾಮಾನ್ಯವಾಗಿ ದ್ರಾಕ್ಷಿ ಬೆಳೆಯಲ್ಲಿ ಕಂಡುಬರೋ ಬೂಜು ತುಪ್ಪಟ ರೋಗ, ದಾಳಿಂಬೆಯ ದುಂಡಾಣು ಅಂಗಮಾರಿ, ನಿಂಬೆ ಕಜ್ಜಿ ರೋಗ, ಶುಂಠಿಗೆ ಅತಿಯಾಗಿ ಹಾನಿ ಮಾಡೋ ಗಡ್ಡೆ ಕೊಳೆ ರೋಗ, ಮೆಣಸಿನಕಾಯಿಯ ಹಣ್ಣು ಕೊಳೆ, ತೆಂಗಿನಲ್ಲಿ ಅಣಬೆ, ಸುಳಿ ಕೊಳೆ ಮತ್ತು ಅಡಿಕೆ ಕೊಳೆ ರೋಗವನ್ನ ನಿಯಂತ್ರಿಸಲು ಇದನ್ನ ಶಿಫಾರಸು ಮಾಡಲಾಗುತ್ತೆ. ಇನ್ನು ಬೋರ್ಡೋ ದ್ರಾವಣ ತಯಾರಿಸಬೇಕಾದ್ರೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಬೇಕು. ಮುಖ್ಯವಾಗಿ ಲೋಹದ ಪಾತ್ರೆಯನ್ನ ಉಪಯೋಗಿಸಬಾರದು ಮತ್ತು ದ್ರಾವಣವನ್ನ ತಯಾರಿಸಿದ ದಿನದಂದೇ ಬಳಕೆ ಮಾಡಬೇಕು.
ಒಟ್ಟಾರೆ ರೈತರು ವಿನಾಕಾರಣ ದುಬಾರಿ ಬೆಲೆಯ ಶಿಲೀಂಧ್ರನಾಶಕ ಮತ್ತು ಬ್ಯಾಕ್ಟೀರಿಯಾ ನಾಶಕಗಳನ್ನು ಸಿಂಪರಣೆಗೆ ಬಳಸೋ ಬದಲು ಅತಿ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ತಯಾರಿಸಿಕೊಳ್ಳಬಹುದಾದಂಥ ಪರಿಣಾಮಕಾರಿ ಬೋರ್ಡೋ ದ್ರಾವಣವನ್ನು ಉಪಯೋಗಿಸೋದು ಹೆಚ್ಚು ಸಮಂಜಸ. ಅವು ಹಣ್ಣುಗಳ ರಾಜ. ಈ ರಾಜನಿಗೂ ವೈರಿಗಳ ಕಾಟ ತಪ್ಪಿದ್ದಲ್ಲ. ಹೌದು, ಮಾವು ಬೆಳೆಗಾರ ವಿವಿಧ ಕೀಟ ಮತ್ತು ರೋಗಗಳ ಬಾಧೆಯಿಂದ ಹೆಚ್ಚಿನ ಹಾನಿ ಅನುಭವಿಸೋದನ್ನ ನೋಡ್ತಾ ಇದ್ದೀವಿ. ಪ್ರಸ್ತುತ ಸಮಯದಲ್ಲಿ ಮಾವಿಗೆ ಅತಿಯಾಗಿ ಕಾಡೋ ಪೀಡೆಗಳು ಅಂದ್ರೆ ಜಿಗಿಹುಳು ಮತ್ತು ಬೂದಿ ರೋಗ. ಸೂಕ್ತ ಸಮಯದಲ್ಲಿ ಇವುಗಳ ನಿರ್ವಹಣೆ ಮಾಡಿದಲ್ಲಿ ಇಳುವರಿಯ ಮೇಲಾಗುವ ಹಾನಿಯನ್ನ ತಪ್ಪಿಸಬಹುದು ಅಂತಾರೆ ತೋಟಗಾರಿಕೆ ತಜ್ಞ ಡಾಕ್ಟರ್ ಸತೀಶ್ ಪತ್ತೇಪುರ್. ಮಾವನ್ನ ಹಣ್ಣುಗಳ ರಾಜ ಅಂತಾನೆ ಕರೆಯಲಾಗುತ್ತೆ. ಜಗತ್ತಿನ ಮಾವು ಉತ್ಪಾದನೆಯಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದ ಕೆಲವು ಜಿಲ್ಲೆಗಳು ಮಾವಿನ ಕೃಷಿಯಲ್ಲಿ ಮುಂಚೂಣಿಯಲ್ಲಿದ್ರೂ ಅದೆಷ್ಟೋ ಬಾರಿ ಇಳುವರಿ ಕುಂಠಿತವಾಗಿ ರೈತ ನಷ್ಟ ಅನುಭವಿಸೋದನ್ನ ನೋಡ್ತಾ ಇದ್ದೀವಿ. ಇದಕ್ಕೆ ವಿವಿಧ ಕಾರಣಗಳಿವೆ. ಅದರಲ್ಲಿ ಕೀಟ ರೋಗಗಳ ಬಾಧೆ ಕೂಡ ಒಂದು. ಪ್ರಸ್ತುತ ಸಮಯದಲ್ಲಿ ಮಾವಿಗೆ ಬೂದಿ ರೋಗ ಹಾಗೂ ಜಿಗಿಹುಳು ಹೆಚ್ಚು ಹಾನಿಯನ್ನ ಮಾಡುತ್ತವೆ. ಬೂದು ರೋಗದ ಲಕ್ಷಣಗಳಂದ್ರೆ ಹೂವು ಮತ್ತು ದೇಟಿನ ಮೇಲೆ ಬಿಳಿ ಬಣ್ಣದ ಪುಡಿಯನ್ನ ನೋಡಬಹುದು. ಇದರ ತೀವ್ರತರವಾದ ಬಾಧೆಯಿಂದ ಹೂವು ಮತ್ತು ಚಿಕ್ಕ ಗಾತ್ರದ ಕಾಯಿಗಳು ಉದುರೋದ್ರಿಂದ ಇದು ನೇರವಾಗಿ ಇಳುವರಿಯ ಮೇಲೆ ಪರಿಣಾಮ ಬೀರುತ್ತೆ. ಈ ಬೂದಿ ರೋಗದ ಹತೋಟಿಗೆ ರೈತರು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಸಲ್ಫರ್ ಅಥವಾ 1 ಮಿಲಿ ಹೆಕ್ಸಾಕೋನಜೋಲ್ ಬೆರೆಸಿ ಸಿಂಪಡಿಸಬೇಕು. ಇಲ್ಲಿ ರೈತರು ಗಮನಿಸಬೇಕಾದ ಅಂಶ ಅಂದ್ರೆ ಔಷಧಿಯನ್ನ ಹೂವಾಡುವಾಗ ಸಿಂಪಡಿಸಬಾರದು. ಇನ್ನು ಈ ಮಾವಿಗೆ ಕಾಡುವಂತಹ ಪ್ರಮುಖ ಕೀಟ ಅಂದ್ರೆ ಜಿಗಿಹುಳು. ಇದು ಕೂಡ ಆರ್ಥಿಕವಾಗಿ ನಷ್ಟವನ್ನ ಉಂಟು ಮಾಡೋದ್ರಿಂದ ರೈತರು ಇದನ್ನ ಸಕಾಲದಲ್ಲಿ ಗುರುತಿಸಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನ ಪಾಲಿಸಬೇಕು ಅಂತಾರೆ ತಜ್ಞರು. ಇಲ್ಲಿ ಇನ್ನೊಂದು ಮುಖ್ಯ ಕೀಟ ಏನಪ್ಪಾ ಅಂದ್ರೆ ಕಂದು ಜಿಗಿಹುಳು. ಅದೇನಪ್ಪ ಅಂದ್ರೆ ಜಿಗಿಹುಳು ಅಂತ ಬರುತ್ತೆ. ಈ ಜಿಗಿಹುಳು ಬಂದಾಗ ಹೂವಿನ ಮೇಲೆಲ್ಲ ಒಂದು ಮರಿಗಳೆಲ್ಲ ಅದನ್ನ ತಿಂದು ಅದರಲ್ಲಿ ಕರಿ ಜಿಗಿ ಎಲ್ಲ ಹೂವಿನಗಳ ಮೇಲೆ ಬಿದ್ದು ಕಪ್ಪು ಬುಷ್ಟು ಅದರ ಮೇಲೆ ತಯಾರಾಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಒಂದು ಗಿಡಗಳಿಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಡ್ಡಿಯಾಗಿ ಇದರಿಂದ ಹೂಗಳಿಗೆ ಸಹ ಅದರ ಹಾನಿಯಾಗಿ ಬೆಳವಣಿಗೆ ಇಳುವರಿಯಲ್ಲಿ 20% ರಿಂದ 75% ಹಾನಿ ಆಗುತ್ತೆ. ಇಂಥ ಒಂದು ಏನಪ್ಪಾ ಅಂತಂದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಈ ಒಂದು ಜಿಗಿ ಹುಳದ ಒಂದು ಜೀವನ ಚಕ್ರ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಜಿಗಿ ಹುಳ ನಾವು ಬಂದಿಂದ ನಾವು ನಿರ್ವಹಣೆ ಮಾಡುವ ಬದಲು ಜಿಗಿ ಹುಳ ಬಾರದೆ ಹಾಗೆ ಒಂದು ನಾವು ಮಾಡುವಂಥದ್ದು ಪ್ರಯತ್ನ ಮಾಡಬೇಕು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಜಿಗಿ ಹುಳ ನಾವು ಏನಪ್ಪಾ ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಒಂದು ಪದರೆಗಳ ಮೇಲೆ ಇವು ವಾಸ ಮಾಡ್ತವೆ. ಒಂದು ಗಿಡಗಳ ಬಡ್ಡೆಗಳ ಮೇಲೆ ಒಂದು ಕ್ರ್ಯಾಕ್ ಆಗಿರ್ಬೋದು, ಒಂದು ಚೀಳಿನಲ್ಲಿ ಆಗಿರ್ಬೋದು, ಇದು ತಮ್ಮ ಒಂದು ಜೀವನ ಚಕ್ರ ಮಾಡ್ತಾ ಇರ್ತವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವನ್ನ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಎಲ್ಲ ಒಂದು ಕಾಂಡಗಳಿಗೆ ನಾವು ಈ ಮೆಲಾತಿಯನ್ನ 2 ml ಪ್ರತಿ ಲೀಟರ್ ನೀರಿಗೆ ಅಥವಾ ಕಾನ್ಫಿಡರ್ 0.3 ml ಪ್ರತಿ ಲೀಟರ್ಗೆ ಒಂದು ಸಿಂಪರಣೆ ಬಡ್ಡೆಗಳಿಗೆ ಸಿಂಪರಣೆ ಮಾಡಿದಾಗ ಅಲ್ಲಿ ನಾವು 50% ನಾವು ಅದನ್ನ ಹತೋಟಿಯಲ್ಲಿ ಇಡಬಹುದು. ನಂತರ ಏನಪ್ಪಾ ಅಂತಂದ್ರೆ ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಈ ಒಂದು ರೋಗ ಆಗಿರ್ಬೋದು, ಈ ಒಂದು ಕೀಟಗಳ ಹಾವಳಿ ಹೆಚ್ಚಾಗ್ಲಿಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಬೆಳವಣಿಗೆ ಆದಂತ ಗಿಡಗಳು, ನಾವು ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕಪ್ಪ ಅಂದ್ರೆ ಪ್ರತಿಯೊಂದು ಗಿಡಗಳು ಏನಪ್ಪಾ ಅಂದ್ರೆ ಸಾಕಷ್ಟು ಗಾಳಿ ಬೆಳಕು ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹತ್ತಿಯಾಗಿ ಬೆಳೆಯಲಾರದಂತೆ ನಾವು ನೋಡ್ಕೋಬೇಕು. ಇದರಿಂದ ಏನಪ್ಪಾ ಅಂತಂದ್ರೆ ನಮ್ಗೆ ಸಾಕಷ್ಟು ಗಾಳಿ ಮತ್ತು ಬಿಸಿಲುಗಳು ಇದ್ದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಜಿಗಿ ಹುಳಗಳ ಕಾಟ ಕಡಿಮೆ ಆಗುತ್ತೆ. ಈ ನೀವು ನೋಡ್ತಾ ಇದ್ರೆ ಈ ಒಂದು ಗಿಡ ಒಂದು ಗಾಳಿ ಬೆಳಕು ಮತ್ತು ಏನಪ್ಪಾ ಅಂತಂದ್ರೆ ಬಿಸಿಲಿನ ಸೂರ್ಯಕಿರಣಗಳು ಸರಿಯಾಗಿ ಬೀಳೋದ್ರಿಂದ ಕಾರಣ ಇಲ್ಲಿ ಎಲ್ಲ ಹೂಗಳನ್ನು ನೀವು ನೋಡ್ತಾ ಇದ್ರೆ ಯಾವುದೇ ಒಂದು ರೋಗ ಮತ್ತು ಕೀಟಗಳು ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ. ಅಲ್ಲದೆ ಏನಪ್ಪಾ ಅಂತಂದ್ರೆ ಪರಾಗಸ್ಪರ್ಶವು ಚೆನ್ನಾಗಿ ಇಲ್ಲಿ ಒಂದು ಕಾಯಿ ಬಟಾಣಿ ಗಾತ್ರದಲ್ಲಿ ಇರೋದನ್ನ ನೀವು ಕಾಣ್ತಾ ಇದ್ದೀರಾ. ಇದು ಒಂದೇನಪ್ಪಾ ಅಂದ್ರೆ ರೋಗವನ್ನು ಬರದೇ ಹಾಗೆ ನೋಡಿಕೊಳ್ಳುವಂತ ಒಂದು ಮೊದಲನೇ ಕ್ರಮ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದಕ್ಕೆ ಒಂದು ಗಿಡಗಳು ಏನಪ್ಪಾ ಅಂತಂದ್ರೆ ಪೂರ್ತಿ ಒಂದು ಗಾಳಿ ಬೆಳಕಿಗೆ ಬಹಳ ಪೈಪೋಟಿ ಆಗ್ತದೆ. ಅದರೊಂದಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಗಾಳಿನೂ ಸಹ ಸರಿಯಾಗಿ ಆಗದೆ ಕಾಣ್ತಾ ಇದೆ. ಅದರೊಂದಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಸೂರ್ಯಕಿರಣಗಳು ಒಳಗಿನಿರುವಂತ ಹೂಗಳಿಗೆ ಯಾವುದೇ ರೀತಿ ಒಂದು ಬೀಳ್ತಾ ಇಲ್ಲ. ಇದರ ಪರಿಣಾಮ ಏನಪ್ಪಾ ಅಂತಂದ್ರೆ ರೋಗ ಕೀಟಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ರೆ ಗಾಳಿಗೆ ಸರಿಯಾಗಿ ಬೀಳದೆ ಕಾರಣ ಇಲ್ಲಿ ಬಿದ್ದಂತ ಈ ಒಂದು ಗಿಡದಲ್ಲಿ ಏನಪ್ಪಾ ಅಂದ್ರೆ ರೋಗವನ್ನು ಕಾಣ್ತಾ ಇದ್ದೀರಾ.
ಅದರೊಂದಿಗೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇದ್ದಾರೆ ಈ ಬೂದಿ ರೋಗನೂ ಸಹ ಎಷ್ಟು ಬಿದ್ದಿದೆ ಅಂತೇಳಿ. ಆದ್ದರಿಂದ ರೈತ ಬಾಂಧವರು ಈ ರೀತಿ ಒಂದು ಗಿಡಗಳು ಒಂದಕ್ಕೊಂದು ಇಂಟರ್ಲಾಕ್ ಅಂದ್ರೆ ಹತ್ತಿ ಇರಲಾರ್ದೆ ಒಂದು ನಾವು ಮೊದಲೇ ಹೇಳಿದಂತೆ ಗಿಡಗಳು ಪೂರ್ತಿ ಕುಲ್ಲಾಗಿ ಸೂರ್ಯನ ಗಾಳಿ ಬೆಳಕು ಚೆನ್ನಾಗಿ ಬೀಳುವಂತೆ ನಾವು ಮಾಡಬೇಕು. ಹತೋಟಿ ಇನ್ನೂ ಆಗ್ಲಾರ್ದೆ ಒಂದು ಹೂವಿನ ಹಂತದಲ್ಲಿ ಇದ್ದಾಗ ಕಾನ್ಫಿಡರ್ ಅಂತ ಹೇಳ್ತೀವಿ, ಇಮಿಡಾಕ್ಲೋಪ್ರಿಡ್ 0.3 ml ಅಂದ್ರೆ 3 ml 10 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡೋದ್ರಿಂದ ನಾವು ಈ ಒಂದು ಜಿಗಿಗಳನ್ನ ಹತೋಟಿಯಲ್ಲಿ ಇಡಬಹುದು. ಒಟ್ಟಾರೆ ರೈತರು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಬೂದಿ ರೋಗ ಮತ್ತು ಜಿಗಿ ಹುಳುವಿನಿಂದ ಮಾವನ್ನ ರಕ್ಷಣೆ ಮಾಡಿದ್ದೇ ಆದ್ರೆ ಅಧಿಕ ಫಸಲಿನ ಜೊತೆಗೆ ಗುಣಮಟ್ಟದ ಹಣ್ಣುಗಳನ್ನು ಪಡೆದು ಉತ್ತಮ ಆದಾಯವನ್ನ ಗಳಿಸಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅನ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.